ಹಾಯ್ ನಮಸ್ತೆ. ವರಮಹಾಲಕ್ಷ್ಮಿಗೆ ಇಡುವಂತಹ ಮಡಿಲಕ್ಕಿಲಿ ಯಾವೆಲ್ಲ ವಸ್ತುನ ಇಡಬೇಕು, ಅದರ ಪ್ರಾಮುಖ್ಯತೆ ಏನಂತ ನೋಡೋಣ. ಅಕ್ಕಿನ ಶ್ರೀಲಕ್ಷ್ಮಿ ಅಂತ ಕರೀತಾರೆ, ಹಾಗಾಗಿ ಅಕ್ಕಿನ ಇಡಬೇಕು. ಇನ್ನು ವಸ್ತ್ರ ಬಂದು ಸೀತಾಲಕ್ಷ್ಮಿ, ಹಾಗಾಗಿ ವಸ್ತ್ರನ ಇಡ್ತೀವಿ. ಅರಿಶಿನ ಬಂದು ಗೌರಿ ದೇವಿ, ಕುಂಕುಮ ಬಂದು ಮಹಾಲಕ್ಷ್ಮಿ, ಹಾಗಾಗಿ ಅರಿಶಿನ ಕುಂಕುಮ ಇಡಬೇಕು. ಎಲೆಯಲ್ಲಿ ಸರಸ್ವತಿ ದೇವಿ, ಹಣ್ಣಲ್ಲಿ ಜ್ಞಾನಲಕ್ಷ್ಮಿ, ಅಡಿಕೆಯಲ್ಲಿ ಇಷ್ಟಾಲಕ್ಷ್ಮಿ, ವಿಳ್ಯದೆಲೆಯಲ್ಲಿ ಧನಲಕ್ಷ್ಮಿ, ಇನ್ನು ಅರಿಶಿನದ ಕೊನೆ ಮುತ್ತೈದೆ ಭಾಗ್ಯ ಕಾಪಾಡುವಂತಹದ್ದು, ಬಾಚಣಿಗೆ ಶೃಂಗಾರ ಲಕ್ಷ್ಮಿ, ಕನ್ನಡಿ ರೂಪಲಕ್ಷ್ಮಿ, ಕಾಡಿಗೆ ಲಜ್ಜಾಲಕ್ಷ್ಮಿ. ಇನ್ನು ಕೆಲವೊಬ್ಬರು ಮಡಲಕ್ಕಿಯಲ್ಲಿ ಧಾನ್ಯಗಳನ್ನ ಇಡೋದಿಲ್ಲ. ಧಾನ್ಯ ಇಡುವಂತಹ ಅರ್ಥ ಅಂದರೆ ತೊಗರಿಬೇಳೆ ವರಲಕ್ಷ್ಮಿ, ಉದ್ದಿನಬೇಳೆ ಸಿದ್ಧಾಲಕ್ಷ್ಮಿ, ಹೆಸರು ಬೇಳೆ ವಿದ್ಯಾಲಕ್ಷ್ಮಿ, ಬೆಲ್ಲ ರಸಲಕ್ಷ್ಮಿ, ತೆಂಗಿನಕಾಯಿ ಅಂದರೆ ಪೂರ್ಣ ಫಲ, ಇದರಲ್ಲಿ ಸಂತಾನ ಲಕ್ಷ್ಮಿ ಇರ್ತಾಳೆ ಅಂತ ತೆಂಗಿನಕಾಯಿ ಇಡ್ತೀವಿ. ಜೊತೆಗೆ ಕೆಂಪು ಹೂವು ಅಥವಾ ಮುಡಿಯುವಂತಹ ಹೂವು, ಅರ್ಧ ಹೋಳು ಕೊಬ್ಬರಿ, ಹಾಗೆ ಅದಕ್ಕೆ ಸ್ವಲ್ಪ ಕಡಲೆ, ಗೋಡಂಬಿ, ಬಾದಾಮಿ, ಖರ್ಜೂರ ಅಂದರೆ ಉತ್ತತ್ತಿನ ಇಟ್ಕೊಳ್ತಾ ಇದ್ದೀನಿ. ನಾವು ಕೊಬ್ಬರಿಗೆ ಈ ರೀತಿ ತುಂಬೋದ್ರಿಂದ ಮಡಲನ್ನ ತುಂಬಿದಾಗೆ ಅರ್ಥ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಕೊಬ್ಬರಿಗೆ ಎಲ್ಲ